ಸುಹಾಸ್ ಶೆಟ್ಟಿ ಹತ್ಯೆಗೆ 3 ತಿಂಗಳ ಹಿಂದೆನೆ ಪ್ಲಾನ್ ಅನ್ನ ಮಾಡಲಾಗಿತ್ತು. ಇದು ಪಕ್ಕಾ ಪ್ರೀ ಪ್ಲಾನ್ಡ್ ಮರ್ಡರ್. 3 ತಿಂಗಳ ಹಿಂದೆನೆ ಪ್ಲಾನ್ ಅನ್ನ ಮಾಡಲಾಗಿತ್ತು. ಅದಕ್ಕೆ ಸುಪಾರಿಯನ್ನ ಕೊಡಲಾಗಿತ್ತು. 5 ಲಕ್ಷ ಸುಪಾರಿ ಕೊಟ್ಟಿದ್ದಂತ ವಿಚಾರದ ಬಗ್ಗೆ ಈಗ ಆಲ್ರೆಡಿ ನಿಮಗೆ ಸವಿಸ್ತಾರವಾಗಿ ಮಾಹಿತಿಯನ್ನ ಕೊಟ್ಟಿದ್ವಿ. 3 ತಿಂಗಳ ಹಿಂದೆನೆ ಪ್ಲಾನ್ ಅನ್ನ ಮಾಡಲಾಗಿದ್ದಂತ ವಿಚಾರ. ಸುಹಾಸ್ ಚಲನವಲನ ಗಮನಿಸ್ತಾ ಇದ್ದ ಸಫಾನ್ ಅನ್ನೋನು ತಮ್ಮ ಸಹಚರರನ್ನ ಬಿಟ್ಟು ಚಲನವಲನ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದ. ಈತ ಕೂಡ ಈಗ ಆಲ್ರೆಡಿ ಅರೆಸ್ಟ್ ಆಗಿದ್ದಾನೆ. 8 ಜನ ಆರೋಪಿಗಳ ಪೈಕಿ ಇವನು ಒಬ್ಬ. 15 ದಿನಗಳ ಹಿಂದಿನಿಂದ ಮಾಹಿತಿಯನ್ನ ಸಂಗ್ರಹಿಸ್ತಾ ಇತ್ತು ಈ ಟೀಮ್. ಸುಹಾಸ್ ಶೆಟ್ಟಿ ಬಚ್ಪೆಗೆ ಬರುವ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಲಾಗಿರುತ್ತೆ. ಅಜರುದ್ದೀನ್ ಎಂಬಾತ ಸಫಾನ್ಗೆ ಮಾಹಿತಿಯನ್ನ ಕೊಟ್ಟಿರ್ತಾನೆ. ಅಜರುದ್ದೀನ್ ಎಂಬಾತ ಸಫಾನ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದ. ಎಷ್ಟೊತ್ತಿಗೆ ಹೊರಡ್ತಾನೆ, ಜೊತೆಯಲ್ಲಿ ಯಾರಿರ್ತಾರೆ, ಎಲ್ಲ ಮಾಹಿತಿಯನ್ನ ರವಾನಿಸಿದ್ದನಂತೆ. ಅಜರುದ್ದೀನ್ ಸುಹಾಸ್ ಹತ್ಯೆ ಬಳಿಕ ಪರಾರಿಯಾಗಿರುವಂಥದ್ದು. ಸುಹಾಸ್ ಹತ್ಯೆ ಬಳಿಕ ಆತ ಪರಾರಿಯಾಗಿದ್ದಾನೆ. ಆತನಿಗೋಸ್ಕರ ಪೊಲೀಸರು ಹುಡುಕಾಟವನ್ನ ಮಾಡ್ತಾ ಇದ್ದಾರೆ, ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಸುಹಾಸ್ ಎಲ್ಲೆಲ್ಲಿ ಹೋಗ್ತಾ ಇದ್ದ, ಯಾರು ಈತನ ಜೊತೆ ಇರ್ತಾ ಇದ್ರು, ಈತನ ದಿನಚರಿ ಏನು, ಅದೆಲ್ಲದ್ರ ಬಗ್ಗೆನೂ ಕೂಡ ನಿಗಾ ಇಡ್ಲಿಕ್ಕೆ ಅಜರುದ್ದೀನ್ ಅನ್ನುವಂಥವನ್ನ ಬಿಟ್ಟಿದ್ದ, ಒಂದು ಟೀಮನ್ನು ಬಿಟ್ಟಿದ್ದ, ಸಫಾನ್ ಅನ್ನುವಂಥವನ್ನ. ಸೊ ಇದಕ್ಕೇನೆ ಸಾಕಷ್ಟು ಪ್ರಶ್ನೆಗಳು ಎದ್ದೇಳ್ತಾ ಇರುವಂಥದ್ದು. ಇಲ್ಲಿ ಒಂದು ಕಡೆ ಪೊಲೀಸರ ಪ್ರೆಷರ್ ಕೂಡ ಇತ್ತು. ಪೊಲೀಸರು ಕೂಡ ಆತನಿಗೆ ಒಂದು ಮಾಹಿತಿ ಕೊಟ್ಟಿದ್ರು, ಅಟ್ಯಾಕ್ ಆಗ್ಬೋದು ಅಂತ. ಅದರ ಜೊತೆಗೆ ಈತ ಕೆಲವೊಂದು ವೆಪನ್ಸನ್ನು ಇಟ್ಕೊಳ್ತಿದ್ದ, ಯಾಕೆಂದರೆ ಥ್ರೆಟ್ ಇದ್ದಿದ್ದಂಥ ಕಾರಣಕ್ಕೋಸ್ಕರ. ಆದರೆ ಪೊಲೀಸರು ತುಂಬ ಪ್ರೆಷರನ್ನು ಹಾಕ್ತಾ ಇದ್ರಂತೆ. ಯಾವುದೇ ಕಾರಣಕ್ಕೂ ಕೂಡ ವೆಪನ್ಸ್ ಇಟ್ಕೊಳ್ಳಂಗಿಲ್ಲ, ಯಾವ ಚಾಕುನೂ ಇಟ್ಕೊಳ್ಳಂಗಿಲ್ಲ, ಗನ್ನನ್ನು ಕೂಡ ಇಟ್ಕೊಳ್ಳಂಗಿಲ್ಲ. ಅಕಸ್ಮಾತ್ ಇಟ್ಕೊಂಡಿದ್ರೆ ಆದರೆ ರಾಬ್ರಿ ಕೇಸ್ ಆಗ್ತೀವಿ ಅಂತೆಲ್ಲ ಪೊಲೀಸರು ಎದುರಿಸ್ಬಿಟ್ಟಿದ್ರಂತೆ. ಸೊ ಹೀಗಾಗಿ ಎಲ್ಲಿ ಇನ್ನೊಂದು ಕೇಸ್ ಆಗ್ಬಿಡುತ್ತೆ ಅನ್ನುವ ಕಾರಣಕ್ಕೋಸ್ಕರ ಯಾವುದೇ ವೆಪನ್ ಇಟ್ಕೊಳ್ದಲ್ಲೇ ಓಡಾಡ್ತಾ ಇದ್ರಂತೆ ಸುಹಾಸ್. ಸೊ ಅದನ್ನೇ ಕ್ಲೀನಾಗಿ ಪ್ಲಾನ್ ಮಾಡಿ ನಂತರ ಹತ್ಯೆ ಮಾಡಲಾಗಿದೆ. ಇನ್ನು ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿದೇಶದಿಂದ ಬಂದಿತ್ತ ಹಣ ಅನ್ನುವಂಥ ಪ್ರಶ್ನೆ ಕೂಡ ಇರುವಂಥದ್ದು. ಬರೀ 5 ಲಕ್ಷಕ್ಕೆ ಈತನನ್ನ ಕೊಲೆ ಮಾಡಲಿಕ್ಕೆ ಒಪ್ಕೊಂಡ್ಬಿಟ್ರ ಇವರು. ಅದರಲ್ಲೂ ಒಂದು ಟೀಮ್ ಬಿಡೋದಂತೆ. ಆ ಟೀಮ್ 15 ದಿನದಿಂದ ವಾಚ್ ಮಾಡ್ತಾ ಇತ್ತಂತೆ ಈತನನ್ನ. ಅದಾದ್ಮೇಲೆ 8 ಜನ ಈ ಪ್ರಕರಣದಲ್ಲಿದ್ದಾರೆ. ಬರೀ 5 ಲಕ್ಷಕ್ಕೆ ಸುಹಾಸ್ ಶೆಟ್ಟಿ ಹತ್ಯೆಯನ್ನ ನಡೆಸಲಾಯ್ತಾ? ಇಲ್ಲೇ ಇರುವಂಥದ್ದು ಪ್ರಮುಖ ಅನುಮಾನ. ಕೃತ್ಯದ ಹಿಂದೆ ಅನೇಕ ಕಾಣದ ಕೈಗಳ ಕೈವಾಡ ಇರುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ವಿವಿಧ ಬ್ಯಾಂಕ್ ಖಾತೆಗಳ ಪರಿಶೀಲನೆಗೆ ಮುಂದಾಗಿರುವಂಥದ್ದು ಖಾಕಿ ಪಡೆ. ನೆರವಿಗಾಗಿ ಅನೇಕರನ್ನ ಸಂಪರ್ಕ ಮಾಡಿದಂತೆ ಆರೋಪಿ ಸಫಾನ್. ಯಾವ್ಯಾವ ಕಾರಣಕ್ಕೆ ಬರೀ 5 ಲಕ್ಷಕ್ಕೋಸ್ಕರ ಕೊಲೆಯನ್ನ ಮಾಡುವಂತ ದಡ್ಡ ಅಲ್ಲ ಇವನು ಅಂತ ಕೂಡ ಹೇಳಲಾಗ್ತಾ ಇದೆ. ಸಂಪರ್ಕದ ವೇಳೆ ಜೈಲು ಮತ್ತೆ ಬೇಲ್ ನೆರವಿಗೆ ಕೈ ಚಾಚಿದ್ದಂತೆ ಸಫಾನ್. ಈಗ ಓಕೆ, ಆತನ ಹತ್ಯೆ ಮಾಡ್ತೀವಿ, ಅದಾದ್ಮೇಲೆ ವಾಟ್ ನೆಕ್ಸ್ಟ್? ಈತನಿಗೆ ಬೇಲ್ ಕೊಡಿಸ್ಬೇಕಲ್ಲ. ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಅರೆಸ್ಟ್ ಆದಮೇಲೆ ಅದೆಲ್ಲದ್ರ ಬಗ್ಗೆನೂ ಕೂಡ ಮಾತುಕತೆ ಆಗಿತ್ತು. ತುಂಬ ಜನರ ಹತ್ರ ನೆರವನ್ನ ಕೇಳಿದ್ದ. ವಿದೇಶಿ ಫಂಡ್ ಕೂಡ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಹತ್ಯೆ ಬಳಿಕ ಸರೆಂಡರ್ ಆಗುವ ಬಗ್ಗೆಯೂ ಕೂಡ ಚರ್ಚೆ ಆಗಿತ್ತು. 3 ತಿಂಗಳ ಹಿಂದೆ ಸಿದ್ಧವಾಗಿತ್ತಂತೆ ಸುಹಾಸ್ ಹತ್ಯೆಗೆ ಸ್ಕೆಚ್ಚು. ಜನವರಿಯಲ್ಲೇ ಸಫಾನ್ ಟೀಮ್ಗೆ 3 ಲಕ್ಷ ಸಂದಾಯವನ್ನ ಮಾಡಿದ್ದ. ಯಾರು? ಫಾಜಿಲ್ ತಮ್ಮ ಆದಿಲ್ ಕೊಟ್ಟಿದ್ದ. ಇಲ್ಲಿ ಸರ್ಕಾರ ಫಾಜಿಲ್ ಕುಟುಂಬಕ್ಕೆ 25 ಲಕ್ಷ ಕೊಟ್ಟಿತ್ತು ಪರಿಹಾರ ಅಂತ. ಅದನ್ನ ನೋಡಿ ಸುಪಾರಿ ಕೊಡ್ಲಿಕ್ಕೆ ಯೂಸ್ ಮಾಡ್ಕೊಂಡವನು ಇವನು ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಫಾಜಿಲ್ ತಮ್ಮ ಆದಿಲ್ ಕೊಟ್ಟಿದ್ದಂತೆ 3 ಲಕ್ಷ ಜನವರಿಯ ಸಂದರ್ಭದಲ್ಲಿ. ಇನ್ನು 2 ಲಕ್ಷ ಬಾಕಿ ಉಳ್ಕೊಂಡಿತ್ತು. ಕೃತ್ಯಕ್ಕಾಗಿ ಒಂದು ಪಿಕಪ್ ವಾಹನ ಸ್ವಿಫ್ಟ್ ಕಾರನ್ನು ಕೂಡ ಬಳಕೆ ಮಾಡಿಕೊಳ್ಳಲಾಗಿರುವಂಥದ್ದು. ಅದನ್ನೀಗ ಆಲ್ರೆಡಿ ಸೀಸ್ ಮಾಡಲಾಗಿದೆ. ಒಂದು ಮೀನನ್ನು ಸಾಗಾಟ ಮಾಡ್ತಾ ಇದ್ದಂಥ ಒಂದು ಗಾಡಿ ಬುಲೆರೋ, ಮತ್ತೊಂದು ಸ್ವಿಫ್ಟ್ ಕಾರು, ಅದೆರಡೂ ಕೂಡ ಆತನ ಹತ್ಯೆ ಮಾಡುವಂಥ ಸಂದರ್ಭದಲ್ಲಿ ಬಳಸಲಾಗಿದ್ದಂಥದ್ದು. ಅದನ್ನು ಸೀಸ್ ಮಾಡಲಾಗಿದೆ. ಸುಹಾಸ್ ಶೆಟ್ಟಿ ತಪ್ಪಿಸಿಕೊಂಡ್ರೆ ಪ್ಲಾನ್ ಬಿ ಅನ್ನು ಕೂಡ ರೆಡಿ ಮಾಡಿಕೊಂಡಿದ್ರಂತೆ ಈ ತಂಡದವರು. ಇನ್ನು ಸುಹಾಸ್ ಶೆಟ್ಟಿ ಹತ್ಯೆಗೂ ಮುನ್ನ ಆರೋಪಿಗಳ ಭರ್ಜರಿ ಪಾರ್ಟಿ ಕೂಡ ಆಗಿದೆ. ಸುಹಾಸ್ ಶೆಟ್ಟಿ ಹತ್ಯೆ ಮಾಡಲಿಕ್ಕೂ 1 ತಿಂಗಳ ಮುಂಚೆ ಆರೋಪಿಗಳು ಪಾರ್ಟಿಯನ್ನು ಮಾಡಿದ್ದಾರೆ. ಈತನ ಹತ್ಯೆ ಆಗಿದ್ದು 1ನೇ ತಾರೀಕು ಅಲ್ವಾ, ಮೇ 1ನೇ ತಾರೀಕು. ಇವರು ಪಾರ್ಟಿ ಮಾಡಿದ್ದು ಯಾವಾಗ? ಏಪ್ರಿಲ್ 2ನೇ ತಾರೀಕು. ಏಪ್ರಿಲ್ 2ರಂದು ಹತ್ಯೆಗೆ ಸ್ಕೆಚ್ ಹಾಕಲೆಂದೇ ಪಾರ್ಟಿಯನ್ನು ಮಾಡಲಾಗಿತ್ತ. ಬಿಕಾಸ್ ಆ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂಥವರೇ ಈತನ ಹತ್ಯೆಯಲ್ಲಿ ಭಾಗಿಯಾಗಿರುವಂಥವರು. ಚಿಕ್ಕಮಗಳೂರಿನ ಕಳಸದ ರೆಸಾರ್ಟ್ ಒಂದರಲ್ಲಿ ಪಾರ್ಟಿಯನ್ನು ಮಾಡಿರುವಂಥ ಶಂಕೆ ಇದೆ. ಆರೋಪಿಗಳ ನೈಟ್ ಪಾರ್ಟಿಯ ಫೋಟೋಗಳು ಲಭ್ಯವಾಗಿದೆ. ಫಾಜಿಲ್ ಸಹೋದರ ಆದಿಲ್ ಕೊಟ್ಟಂತ ಹಣದಲ್ಲೇ ಪಾರ್ಟಿಯನ್ನು ಮಾಡಲಾಯ್ತಾ? ಆರಂಭದಲ್ಲಿ 3 ಲಕ್ಷ ಹಣವನ್ನ ಕೊಟ್ಟಿದ್ದ ಫಾಜಿಲ್ ಸಹೋದರ ಆದಿಲ್ ಅನ್ನೋನು. ಆತನು ಕೂಡ ಅರೆಸ್ಟ್ ಆಗಿದ್ದಾನೆ. ಆ ಹಣದಲ್ಲೇ ಪಾರ್ಟಿಯನ್ನು ಮಾಡಲಾಯ್ತಾ? ಸ್ಕೆಚ್ ಅನ್ನು ಅಲ್ಲೇ ರೂಪಿಸಲಾಯ್ತಾ? ಏನೇನು ಮಾಡಬೇಕು, ಏನು ಎತ್ತ, ಯಾರ ಜವಾಬ್ದಾರಿ ಏನು ಅಂತ ಈ ಪ್ರಶ್ನೆ ಇದೆ. ಅದೇ ಹಣದಲ್ಲಿ 3 ಆರೋಪಿಗಳಿಂದ ಪಾರ್ಟಿ ಮಾಡಿರುವಂಥ ಶಂಕೆ ಇದೆ.
ಚಿಕ್ಕಮಗಳೂರು ಮೂಲದ ರಂಜಿತ್ ಜೊತೆ ಸೇರಿ ಪಾರ್ಟಿಯನ್ನ ಮಾಡಲಾಗಿದೆ. ಟೋಟಲಿ ಈಗ 8 ಜನ ಅರೆಸ್ಟ್ ಆಗಿರುವಂತವರಲ್ಲಿ ಒಬ್ಬ ರಂಜಿತ್ ಮತ್ತೊಬ್ಬ ನಾಗರಾಜ್ ಅಂತ ಇಬ್ರು ಹಿಂದೂಗಳು ಕೂಡ ಇದ್ದಾರೆ. ಇದರಲ್ಲಿ ಆರೋಪಿಗಳು ಪಾರ್ಟಿಯಲ್ಲಿರುವಂತ ಫೋಟೋ ಇದೆ, ಫೋಟೋ ಪೊಲೀಸರಿಗೆ ಸಿಕ್ಕಿದೆ. ಸೊ ಹೀಗಾಗಿ ಚಿಕ್ಕಮಗಳೂರಿನ ರೆಸಾರ್ಟ್ ಒಂದರಲ್ಲಿ ಸ್ಕೆಚ್ ಅನ್ನ ರೆಡಿ ಮಾಡಲಾಯ್ತಾ ಅಂತ ಪ್ರಶ್ನೆ ಇದೆ. ಮುಜಾಮಿಲ್, ನಿಯಾಜ್ ಹಾಗೂ ರಂಜಿತ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಾರೆ. ಈ ಮೂವರ ಜೊತೆ ಇನ್ನೂ 5 ಜನ ಪಾರ್ಟಿಯಲ್ಲಿ ಭಾಗಿಯಾಗಿರುವಂತ ಸಾಧ್ಯತೆ ಇದೆ. ಇದೇ ಪಾರ್ಟಿಯಲ್ಲಿ ರಂಜಿತ್ ಮತ್ತು ಮುಜಾಮಿಲ್ ಪರಿಚಯ ಆಗಿರುವಂಥದ್ದು. ಅದಕ್ಕೂ ಮುಂಚೆ ರಂಜಿತ್ ಯಾರು ಅನ್ನುವಂಥದ್ದು ಗೊತ್ತಿರಲಿಲ್ಲ ಅವರಿಗೆ. ಅಲ್ಲಿ ಪರಿಚಯ ಆಗಿದ್ದಂಥದ್ದು, ಆತನನ್ನು ನಂತರ ಟೀಮಿಗೆ ಸೇರಿಸ್ಕೊಂಡಿದ್ದಾರೆ. ಸೊ ರಂಜಿತ್ ಕೂಡ ಈಗ ಆಲ್ರೆಡಿ ಅರೆಸ್ಟ್ ಆಗಿದ್ದಾನೆ. ಇನ್ನು ಹಿಂದೂ ಕಾರ್ಯಕರ್ತ ಸುಹಾಸ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ 8 ಆರೋಪಿಗಳು ಪೊಲೀಸ್ ಕಸ್ಟಡಿಗೆ. ಮೇ 9ರವರೆಗೆ 8 ಆರೋಪಿಗಳನ್ನ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ. ಹತ್ಯೆ ನಡೆದ ಸ್ಥಳದಲ್ಲಿ ಸ್ಥಳ ಮಹಜರು ಮುಕ್ತಾಯ ಆಗಿದೆ. ಹತ್ಯೆ ನಡೆದಂಥ ಸ್ಥಳದಲ್ಲಿ ಅವ್ರನ್ನ ಕರ್ಕೊಂಡು ಹೋಗಲಾಗಿತ್ತು. ಸ್ಥಳ ಮಹಜರನ್ನ ಮಾಡಲಾಗಿದೆ. ಆ ಸ್ಥಳ ಮಹಜರು ಮುಕ್ತಾಯ ಆಗಿದೆ. ಹತ್ಯೆಯಲ್ಲಿ 20ಕ್ಕೂ ಹೆಚ್ಚು ಆರೋಪಿಗಳು ಭಾಗಿಯಾಗಿರುವಂಥ ಶಂಕೆ ಇರುವಂಥದ್ದು. ಅಂದರೆ ಬೇರೆ ಬೇರೆಯವರೆಲ್ಲ ಸಪೋರ್ಟನ್ನು ಕೊಟ್ಟಿದ್ದಾರಲ್ಲ, ಇವರಿಗೆ ಇನ್ನೂ ಹೆಚ್ಚಿನ ಹಣದ ಸಹಾಯ ಎಲ್ಲ ಮಾಡಿದಾರಲ್ಲ, ಅವ್ರಗಳ ಒಂದು ಲೆಕ್ಕ ಎಲ್ಲ ಹಾಕೊಂಡ್ರೆ ಇನ್ನೂ 20ಕ್ಕೂ ಹೆಚ್ಚು ಜನ ಆರೋಪಿಗಳು ಇರಬಹುದು ಅಂತ ಹೇಳಲಾಗ್ತಾ ಇದೆ. ತಲೆಮರೆಸಿಕೊಂಡಿರುವಂಥ 2 ಆರೋಪಿಗಳಿಗೂ ಕೂಡ ಶೋಧವನ್ನ ಮಾಡಲಾಗ್ತಾ ಇದೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿಶನ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ತನಿಖೆ ಈಗ ಯಾವ ರೀತಿಯಾಗಿ ಸಾಗ್ತಾ ಇದೆ ಅಂತ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾನೆ ಹೋಗ್ತಾ ಇರುವಂಥದ್ದು. ಅದರಲ್ಲೂ ವಿದೇಶಿ ಫಂಡ್ ಕೂಡ ಬಂದಿರುವಂಥ ಸಾಧ್ಯತೆ ಇದೆ. ಅದರ ಜೊತೆಗೆ ಚಿಕ್ಕಮಗಳೂರಲ್ಲಿ ಬೇರೆ ಪಾರ್ಟಿಯನ್ನ ಮಾಡಿರುವಂಥದ್ದು. ಇದೆಲ್ಲವನ್ನು ಕೂಡ ನೋಡ್ತಾ ಹೋದಾದ್ರೆ ಅಂತ ಏನು ಅಪ್ಡೇಟ್ ಸಿಗ್ತಾ ಇದೆ ಈಗ? ಪೃಥ್ವಿ, ಈಗಾಗಲೇ ಸಫ್ವಾನ್ ತಂಡವನ್ನ ಪೊಲೀಸರು ತೀವ್ರವಾಗಿ ಡ್ರಿಲ್ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಹಲವು ಮಹತ್ವದ ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇದೆ. ಪೊಲೀಸರಿಗೆ ಒಂದು ಅನುಮಾನ ಇತ್ತು, ಇದು ಕೇವಲ 8 ಮಂದಿ ಮಾಡೋಕೆ ಸಾಧ್ಯ ಇಲ್ಲ, ಇದರ ಹಿಂದೆ ಮತ್ತಷ್ಟು ಜನ ಇದ್ದಾರೆ ಅನ್ನೋದು ಪೊಲೀಸರ ಶಂಕೆ ಆಗಿತ್ತು. ಹಾಗಾಗಿ ಸುಮಾರು 20ಕ್ಕೂ ಹೆಚ್ಚು ಜನ ಈ ಕೃತ್ಯದಲ್ಲಿ ಶಾಮೀಲಾಗಿರೋ ಬಗ್ಗೆ ಪೊಲೀಸರಿಗೆ ಮಾಹಿತಿಗಳು ಸಿಗ್ತಾ ಇದೆ. ಈ ನಿಟ್ಟಿನಲ್ಲಿ ಮತ್ತು ಕೆಲವು ಜನರನ್ನ ಪೊಲೀಸ್ ಠಾಣೆಗೆ ಕರೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಹೊಸ ಅಪ್ಡೇಟ್ ಏನಂದ್ರೆ, ಈ ಕೃತ್ಯಕ್ಕೆ ಅಂದ್ರೆ ಈ ತಂಡಕ್ಕೆ ಅಜರುದ್ದೀನ್ ಎಂಬಾತ ನೆರವಾಗಿದ್ದ ಅನ್ನೋದು ಗೊತ್ತಾಗಿರುವಂಥದ್ದು. ಯಾಕಂದ್ರೆ ಸುಹಾಸ್ ಶೆಟ್ಟಿಯ ಚಲನವಲನಗಳನ್ನ ವೀಕ್ಷಣೆ ಮಾಡೋಕೆಂದೇ ಅಜರುದ್ದೀನ್ ಎಂಬಾತನನ್ನ ಸಫ್ವಾನ್ ನೇಮಿಸಿದ್ದ. ಕೊಲೆಯಾದ ದಿನವೂ ಕೂಡ ಸುಹಾಸ್ ಶೆಟ್ಟಿ ಎಲ್ಲಿ ಹೋಗ್ತಾನೆ, ಆತನ ವಾಹನ ಯಾವ ರೂಟಲ್ಲಿ ಪಾಸ್ ಆಗುತ್ತೆ, ಆತನ ಕಾರಲ್ಲಿ ಎಷ್ಟು ಮಂದಿ ಇದ್ದಾರೆ ಮತ್ತು ಹೇಗಿದ್ದಾರೆ ಅನ್ನೋದನ್ನ ನೇರವಾಗಿ ಸಫ್ವಾನ್ ತಂಡಕ್ಕೆ ಅಜರುದ್ದೀನ್ ಮಾಹಿತಿಯನ್ನು ಕೊಡ್ತಾ ಇದ್ದ. ಈ ಬಗ್ಗೆ ಆರೋಪಿಗಳು ಈಗ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಈ ನಿಟ್ಟಿನಲ್ಲಿ 9ನೇ ತಾರೀಕು ತನಕ ಪೊಲೀಸ್ ಕಸ್ಟಡಿಗೆ ಕೋರ್ಟ್ ಒಪ್ಪಿಸಿದೆ. ಈ ಮತ್ತಷ್ಟು ಜನರನ್ನ ವಿಚಾರಣೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫಾಜಿಲ್ನ ತಮ್ಮ ಆದಿಲ್ 5 ಲಕ್ಷ ರೂಪಾಯಿ ಸುಪಾರಿಯನ್ನು ಕೊಟ್ಟಿದ್ದ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿತ್ತು. ಆದ್ರೆ ಇದರ ಹಿಂದೆಯೂ ಕೂಡ ಗಲ್ಫ್ ರಾಷ್ಟ್ರದಿಂದ ಫಂಡ್ಗಳು ಬರ್ತಾ ಇತ್ತು ಅನ್ನೋದು ಸದ್ಯಕ್ಕೆ ಸಿಗ್ತಿರುವಂತಹ ಮಾಹಿತಿ. ಬರೋಬ್ಬರಿ 50 ಲಕ್ಷ ರೂಪಾಯಿಯನ್ನ ಒಟ್ಟು ಮಾಡೋಕೆ ಸಫ್ವಾನ್ ತಂಡ ಪ್ಲಾನ್ ಅನ್ನ ಮಾಡಿದ್ದ. ಈ ಕೃತ್ಯಕ್ಕೆ ಹಲವಾರು ಸ್ಪಾನ್ಸರ್ಗಳನ್ನ ಕೂಡ ಹುಡುಕ್ತಾ ಇದ್ದ ಅನ್ನೋದು ಪೊಲೀಸರಿಗೆ ಮಾಹಿತಿಗಳು ಸಿಗ್ತಾ ಇದೆ. ಹಾಗಾಗಿ ಈ ಒಂದು ವೇಳೆ ಕೊಲೆ ಆಗಿ ಜೈಲಿಗೆ ಹೋದ್ರೆ ಅಲ್ಲಿ ಲಾಯರ್ ಫೀಸ್ ಅಥವಾ ಬೇರೆ ಬೇರೆ ಫೀಸ್ಗಳಿಗೆ ಸಾಕಷ್ಟು ಹಣಗಳು ಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಹಣವನ್ನು ಸಂಗ್ರಹಿಸುವ ನಿಟ್ಟಿನಲ್ಲಿ ದೊಡ್ಡ ಮಟ್ಟಿನ ಕ್ರೌಡ್ ಫಂಡಿಗೆ ಸಫ್ವಾನ್ ಪ್ಲಾನ್ ಅನ್ನ ಮಾಡಿದ್ದ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಿರುವಂತದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಹಲವು ಆಯಾಮಗಳಲ್ಲಿ ಕೂಡ ತನಿಖೆಯನ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಹಿಂದೂ ಮುಖಂಡರಿಗೆ ನೇರವಾಗಿ ಥ್ರೆಟ್ ಅನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಪೊಲೀಸರು ಸಾಕಷ್ಟು ವಿಡಿಯೋಗಳನ್ನ ಆಧರಿಸಿ ಅಥವಾ ಲೈವ್ ಪೇಜ್ಗಳ ಕಮೆಂಟ್ಗಳನ್ನು ಆಧರಿಸಿ ಕೇಸ್ಗಳನ್ನ ದಾಖಲು ಮಾಡ್ತಾ ಇದ್ದಾರೆ. ಈಗಾಗಲೇ ಒಂದ್ ಕಡೆ ಸುಹಾಸ್ ಶೆಟ್ಟಿ ನಿರಾಯುಧ ಆಗಿದ್ದ. ಬಿಕಾಸ್ ಆತನಿಗೆ ಪೊಲೀಸರು ಕೂಡ ತುಂಬಾ ಬಾರಿ ವಾರ್ನ್ ಮಾಡಿದ್ರು. ಅಂದ್ರೆ ಆತ ಜೈಲಿಂದ ಹೊರಗಡೆ ಬಂದಂತ ಸಂದರ್ಭದಲ್ಲಿ ಆತನ ಜೊತೆ ಏನಾದ್ರೂ ವೆಪನ್ಸ್ ಕ್ಯಾರಿ ಮಾಡಿದ್ದೆ ಆದ್ರೆ ರಾಬರಿ ಕೇಸ್ ಎಲ್ಲ ಹಾಕಬೇಕಾಗತ್ತೆ, ನೀನು ಯಾವುದೇ ವೆಪನ್ಸ್ ಅನ್ನ ಕೂಡ ಇಟ್ಕೊಳ್ಳಂಗಿಲ್ಲ ಅಂತೆಲ್ಲ ಹೇಳ್ತಾ ಇದ್ರಂತೆ. ಮತ್ತೆ ಆತ ಎಲ್ಲೇ ಓಡಾಡಿದ್ರು ಕೂಡ ಪ್ರತಿ ಬಾರಿನೂ ಕೂಡ ನಿಲ್ಲಿಸಿ ವೆಪನ್ಸ್ನೆಲ್ಲ ಚೆಕ್ ಮಾಡ್ಲಾಗ್ತಾ ಇತ್ತಂತೆ. ಇದು ಕೂಡ ಆತನ ಹತ್ಯೆ ಮಾಡುವಂತ ನಿಟ್ಟಿನಲ್ಲಿ ಒಂದು ಪ್ರಮುಖ ಕಾರಣ ಆಗ್ಬಿಡ್ತಾ ಅಂತ. ಬಿಕಾಸ್ ಆತ ನಿರಾಯುಧ ಆಗಿದ್ದಾನೆ, ಈಸಿಯಾಗಿ ಆತನ ಮೇಲೆ ಅಟ್ಯಾಕ್ ಮಾಡ್ಬೋದು, ಹತ್ಯೆ ಮಾಡ್ಬಿಡ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ನೋಡೋದಾದ್ರೆ ಖಂಡಿತ ಪೃಥ್ವಿ, ಈ ರೀತಿಯ ಆಂಗಲ್ಗಳು ಕೂಡ ಬರ್ತಾ ಇರುವಂತ. ಯಾಕಂದ್ರೆ ಸುಹಾಸ್ ಶೆಟ್ಟಿಯ ತಂದೆ ತಾಯಿಯೇ ಈ ನೇರವಾಗಿ ಆರೋಪಗಳನ್ನ ಪೊಲೀಸರ ಮೇಲೆ ಮಾಡ್ತಾ ಇದ್ರು. ಸುಹಾಸ್ ಶೆಟ್ಟಿ ಎಲ್ಲಿ ಹೋದ್ರೂ ಕೂಡ ಅವನ ವಾಹನವನ್ನ ನಿಲ್ಲಿಸುವಂತ ಪ್ರಯತ್ನವನ್ನ ಪೊಲೀಸರು ಮಾಡ್ತಾ ಇದ್ರು. ಪ್ರತಿ ಬಾರಿ ವಾಹನವನ್ನ ಚೆಕ್ ಮಾಡ್ತಾ ಇದ್ರು. ಇನ್ ಕೇಸ್ ನಿನ್ನ ವಾಹನದಲ್ಲಿ ವೆಪನ್ಗಳು ತಿಕ್ಕಿದ್ರೆ ಮತ್ತೆ ಗೂಂಡಾ ಕಾಯ್ದೆ ಹಾಕಿ ಗಡಿಪಾರು ಮಾಡುವಂತ ಎಚ್ಚರಿಕೆಯನ್ನು ಕೂಡ ಪೊಲೀಸರು ಕೊಡ್ತಾ ಇದ್ರು ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಬಜ್ಪೇಟ್ ಠಾಣೆಯ ಒಬ್ಬ ಅಧಿಕಾರಿ ವಿರುದ್ಧ ಅವರ ಹೆತ್ತವರು ದೂರನ್ನ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಪದೇ ಪದೇ ಸುಹಾಸ್ ಶೆಟ್ಟಿಯ ವಾಹನವನ್ನ ನಿಲ್ಲಿಸಿ ಈ ರೀತಿಯಾಗಿ ವೆಪನ್ಗಳನ್ನ ತೆಗೆಯೋದು ಅಥವಾ ಆತನ ವಾಹನದಲ್ಲಿ
ವಾಹನದಲ್ಲಿ ಯಾವುದೇ ಶಸ್ತ್ರಗಳು ಇರದ ಹಾಗೆ ನೋಡ್ಕೊಳ್ಳೋದನ್ನ ಪೊಲೀಸರು ಮಾಡ್ತಾ ಇದ್ರು. ಹಾಗಾಗಿ ಪೊಲೀಸರು ಈ ಕೃತ್ಯದಲ್ಲಿ ಶಾಮೀಲಾಗಿ ಆರೋಪಿಗಳಿಗೆ ಸಹಕಾರವನ್ನ ಕೊಟ್ಟಿದ್ದಾರೆ ಎಂಬ ಆರೋಪವನ್ನು ಅವರ ಫ್ಯಾಮಿಲಿಯವರು ಮಾಡ್ತಿದ್ದಾರೆ. ಇದರ ಜೊತೆಗೆ ಪೊಲೀಸರ ವಿರುದ್ಧವೂ ಕೂಡ ತನಿಖೆ ಆಗಬೇಕು ಎಂಬ ಆಗ್ರಹವನ್ನ ಹಿಂದೂ ಸಂಘಟನೆಗಳು ಮಾಡ್ತಾ ಇದೆ. ಯಾಕಂದ್ರೆ ಹಿಂದೂ ಸಂಘಟನೆ ಮತ್ತು ಬಿಜೆಪಿಯ ಪ್ರಮುಖರು ಈ ಹಿಂದೆ ಕೂಡ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದ್ರು. ಇನ್ ಕೇಸ್ ಸುಭಾಷ್ ಶೆಟ್ಟಿಯ ಕೈಯಲ್ಲಿ ಅಥವಾ ಅವನ ವಾಹನದಲ್ಲಿ ಆತ್ಮರಕ್ಷಣೆಗಾಗಿ ಶಸ್ತ್ರ ಇದ್ರೆ ಆತನ ಪ್ರಾಣ ಹೋಗ್ತಾ ಇರಲಿಲ್ಲ ಎಂಬ ಮಾತುಗಳನ್ನ ಹಿಂದೂ ಸಂಘಟನೆಯ ಪ್ರಮುಖರು ಹೇಳ್ತಾ ಇರುವಂತದ್ದು. ಆದ್ರೆ ಪೊಲೀಸರು ಇದನ್ನು ಒಪ್ತಾ ಇಲ್ಲ. ನಾವು ನಮ್ಮ ಡ್ಯೂಟಿಗಳನ್ನ ಮಾಡ್ತಾ ಇದ್ದೇವೆ. ಒಬ್ಬ ರೌಡಿ ಶೀಟರ್ ಮೇಲೆ ಸಾಕಷ್ಟು ಥ್ರೆಟ್ ಇತ್ತು, ಹೌದು, ಹಾಗೂ ಇವನು ಬೇರೆಯವರ ಮೇಲೆ ಹಲ್ಲೆ ಮಾಡುವಂತಹ ಕೊಲೆ ಮಾಡುವಂತಹ ಥ್ರೆಟ್ಗಳು ಕೂಡ ಬೇರೆಯವರಿಗಿತ್ತು. ಈ ನಿಟ್ಟಿನಲ್ಲಿ ನಾವು ಆ ತನಿಖೆಯನ್ನು ಮಾಡ್ತಿದ್ವಿ ಹೊರತು ಯಾವುದೇ ರೀತಿಯಾಗಿ ಆರೋಪಿಗಳಿಗೆ ರಕ್ಷಣೆ ಕೊಡುವಂತ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡಿಲ್ಲ ಅಂತ ಹೇಳಿ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ಸ್ಪಷ್ಟನೆ ಪಡಿಸಿರುವಂತದ್ದು. ಪೃಥ್ವಿ. ಓಕೆ, ಧನ್ಯವಾದ ಕಿಶನ್ ನಿಮ್ಮೆಲ್ಲ ಮಾಹಿತಿಗಾಗಿ.